पाशा की रिपोर्ट। ನಾವು ಗ್ರಾಮ ಪಂಚಾಯತ್ನಲ್ಲಿ ಪ್ರತಿ ಸ್ಕೂಲ್ಗೆ ಭೇಟಿಯಾಗಿ ಇಂಥ ಆಕ್ಸಿಡೆಂಟು ಸುಂದರಳ್ಳಿ ಆಯಿತು. ಸುಂದರಳ್ಳಿಗೆ ಹೋಗಿ ಅಕ್ಕಿ ತಗೊಂಡು ನೋಡಿದೀವಿ, ಹುಳ ಇತ್ತು. ಅಧಿಕಾರಿಗೆ ಹೇಳಿ ಸರ್ಕಾರಕ್ಕೆ ಲೆಟರ್ ಬರೆದಿದ್ದರೆ ಎನ್ಕ್ವೈರಿ ಆಗಿಲ್ಲ. ಇವತ್ತು ವಾಪೀಸು ಜಮಾಲ್ಪುರ್ನಲ್ಲಿ ಮಿನಿಮಮ್ಮು 64 ಮಕ್ಕಳಿಗೆ ಉಲ್ಟಿ ಆಗಿದೆ, ಜುಲಾಬ್ ಆಗಿದೆ. ನಾನು ವಿಸಿಟ್ ಮಾಡೀನಿ. ಆಮೇಲೆ ಯಾವ್ಯಾವ ದೋಷಿ ಇದೆ, HM ಆಗಲಿ, CRC ಆಗಲಿ, ಅಧಿಕಾರಿ ಯಾವ ಕ್ರಮ ತಗೋಬೇಕು ನಾನು ಸಿಒಗೆ ಹೇಳಿದ್ದೀನಿ, ಡಿಸ್ಗೆ ಹೇಳಿದ್ದೀನಿ. ಸರ್ ಈಗ ಮುಂದೆ ಈಗ HMR ಇವತ್ತು ಡ್ಯೂಟಿ ಮೇಲೆ ಇದ್ದಿಲ್ಲ ಸರ್, ಈಗ ಅವ್ರದ್ದು ಏನಿದೆ ತಗೊಳ್ತೀವಿ ಸರ್? ನೋಡ್ರಿ, HM ಜವಾಬ್ದಾರಿ ಇದೆ. ಇಲ್ಲಾಂದ್ರೆ ಅವ್ರು ಸ್ಕೂಲ್ ನೋಡಬೇಕು, ಅಕ್ಕಿ ನೋಡಬೇಕು, ತೊಗರಿ ನೋಡಬೇಕು. ಅವರು ನಾನು ಇಲ್ಲ ಅವ್ನು ನೋಡಬೇಕು, ಇನ್ಚಾರ್ಜ್ ಮಾಡಿ ಹೋಗಬೇಕು. ಅವ್ರ ಜವಾಬ್ದಾರಿ ಕರೆಕ್ಟಾ? ನಾನಿಲ್ಲ ಅಂದ್ರೆ ನಾನು ಬೇರೆ ಕಡೆ ಡೆಪೋರ್ಟ್ ಮಾಡಿ ಹೋಗಬೇಕು. ನಾಳೆ ಹಿಂಗೆ ನಾನು ಇಲ್ಲ, ಬೇರೆ ಕೆಲಸ ಇದೆ, ಸುಳ್ಳು ತಗೊಡ್ತಾ ಇದ್ದೀನಿ ಹೇಳಬೇಕು. ಅವ್ರು ಮಾಡಿಲ್ಲ. ಆಮೇಲೆ ಯಾವ ಅಡಿಗೆ ಮಾಡ್ತಾರೆ, ಅಡಿಗೆ ಕ್ಲೀನ್ ಮಾಡಲ್ಲ, ಎಲ್ಲ ಕಸ ಇರುತ್ತೆ. ಆಮೇಲೆ ಯಾವ್ಯಾವ ಅಧಿಕಾರಿ ಹೋಗಿ ಚೆಕ್ ಮಾಡಲ್ಲ. ನಾನು ಗ್ರಾಮ ಪಂಚಾಯತ್ ಮಾಧ್ಯಮದಲ್ಲಿ ಎಲ್ಲ ವಿಡಿಯೋ ಆಯಿತು, ಪೇಪರ್ ಎಲ್ಲ ಆದ್ಮೇಲೆ ಕೂಡ ಯಾವ ಅಧಿಕಾರಿ ಮೀಟಿಂಗ್ ಮಾಡಿಲ್ಲ. ನಾನು ನಿನ್ನೆ 5 ತಾರೀಕಿಗೆ ಮೀಟಿಂಗ್ ಇಟ್ಟಿದ್ದೀನಿ, ಸೇಮ್ ವಿಶೇಷವಾಗಿ ಇವತ್ತು ಹಿಂಗಾಗಿದೆ. ಹೀಗಾಗಿ ಸರ್ಕಾರ ಲೆಟರ್ ಬರ್ತೀನಿ, ಪರಮಾತ್ಮ ಬಿಡಲ್ಲ. ओके। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। धन्यवाद।